ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಂದು ಡೆಲ್ ಆಫೀಸಲ್ಲಿ ಲಾಸ್ಟ್ ವರ್ಕಿಂಗ್ ಡೇ ಆಗಿತ್ತು. ಸೊ ಬನ್ನಿ ಎಲ್ಲರೂ ಡೆಲ್ ಆಫೀಸ್ನ ತೋರಿಸ್ತೀನಿ. ನಾನು ಇವತ್ತು ಆಫೀಸು ಮತ್ತು ನಂದು ಟೆಕ್ ಪಾರ್ಕ್ EGL ಟೆಕ್ ಪಾರ್ಕು ಅನ್ನು ತೋರಿಸ್ತೀನಿ ಇವತ್ತು ಹೇಗಿದೆ ಅಂತ. ಇವತ್ತಿನ ನನ್ನ ಆಫೀಸಿನ ಕೊನೆ ದಿನ ಆಗಿತ್ತು. ನಾನು ಎಲ್ಲ ಆಫೀಸಿಂದ ನಂದು ಆಕ್ಸೆಸರೀಸು, ಲ್ಯಾಪ್ಟಾಪ್ಸು, ಆಕ್ಸೆಸರೀಸು ಮತ್ತು ನಂದು ID ಕಾರ್ಡು ಎಲ್ಲ ರಿಟರ್ನ್ ಮಾಡಿ ಇವತ್ತು ಮನೆಗೆ ವಾಪಸ್ ಹೋಗೋ ದಿನ ಆಯಿತು. ಸೊ ಬನ್ನಿ ಒಳಗಡೆ, ಇದು ಲಿಫ್ಟ್ ಏರಿಯಾ. ಸೊ ನಾವು ಇಲ್ಲಿಂದ ಲಿಫ್ಟಲ್ಲಿ ನಮ್ಮ ಒಂದು ಸೆಕೆಂಡ್ ಫ್ಲೋರಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಆಗಿತ್ತು. ಸೊ ಇಲ್ಲಿ ಹೀಗೆ ಒಳಗಡೆ ಹೋದರೆ ನಮಗೆ ರಿಸೆಪ್ಷನ್ ಏರಿಯಾ ಸಿಗುತ್ತೆ. ಇದು ರಿಸೆಪ್ಷನ್ ಏರಿಯಾ. ಸೊ ರಿಸೆಪ್ಷನಲ್ಲಿ ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡು ವೆಯ್ಟ್ ಮಾಡಿ ಸೊ ನಾನು ಎಲ್ಲ ಐಟಮ್ಸ್ನ ನಾನು ರಿಟರ್ನ್ ಮಾಡಿದೆ. ಇದು ನೋಡಿ ನಮ್ಮದು ಅವತ್ತು ಯಾರೂ ಇರಲಿಲ್ಲ. ಸೊ ಕೂತ್ಕೊಂಡು ಇದು ಸಿಟ್ಔಟ್ ಏರಿಯಾ ರಿಸೆಪ್ಷನಲ್ಲಿ. ಇದು ಡೆಲ್ ಇಂಟರ್ನ್ಯಾಷನಲ್ ಆಫೀಸು EGL ಒಳಗಡೆ ಬರುತ್ತೆ. ಇದು ಡೆಲ್ 4 ಅಂತ ಕರೀತಾರೆ ಈ ಬಿಲ್ಡಿಂಗ್ನ. ಸೊ ಡೆಲ್ ಆಫೀಸ್ಗಳು ಸುಮಾರು ಕಡೆ ಇದೆ ಬ್ಯಾಂಗ್ಳೂರಲ್ಲಿ. ಇದು ಡೆಲ್ 4. ಸೊ ಇದೇ ದೊಂಬ್ಳೂರಲ್ಲೇ 2 ಆಫೀಸ್ ಬರುತ್ತೆ. ಇದು ಡೆಲ್ 4. ಇಲ್ಲಿ ಇವತ್ತು ನಂದು ಲಾಸ್ಟ್ ವರ್ಕಿಂಗ್ ಡೇ ಇದ್ದಿದ್ದರಿಂದ ಸೊ ನಂದು ಅವತ್ತಿಂದ ನನ್ನ ನೆನಪುಗಳನ್ನೆಲ್ಲ ಇಲ್ಲಿ ಬಿಟ್ಟು ತುಂಬ ದಿನದಿಂದ ನಾನು ಆ ವಸ್ತುಗಳ ಜೊತೆ ಅಟ್ಯಾಚ್ಮೆಂಟ್ ಇರುತ್ತೆ. ಡೈಲಿ ನಾನು ಆ ಒಂದು ಲ್ಯಾಪ್ಟಾಪು, ಮೌಸು, ಕೀಬೋರ್ಡು ಹೀಗೆ ಇಟ್ಕೊಂಡು ಕೆಲಸ ಮಾಡಿ ಇವತ್ತು ಲಾಸ್ಟ್ ಎಲ್ಲ ಅದನ್ನು ರಿಟರ್ನ್ ಮಾಡಿ ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಆಚೆ ಬರ್ತಾ ಇದ್ದೀನಿ. ಇದು ಒಂದು ಭಾವನಾತ್ಮಕ ಕ್ಷಣಗಳು ಅಂತಲೇ ಹೇಳ್ಬೋದು. ಸೊ ಇಂದಿಂದ ಇವತ್ತಿಂದು ಡೆಲ್ ಆಫೀಸ್ನ ಮರ್ತು ಬಿಡಬೇಕಾಗತ್ತೆ. ನೆಕ್ಸ್ಟು ಹೊಸ ಅಧ್ಯಾಯ, ಹೊಸ ಪಯಣನ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ನಮ್ಮದು ಇವಾಗ EGL ಟೆಕ್ ಪಾರ್ಕ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಬನ್ನಿ ಈ EGL ಟೆಕ್ ಪಾರ್ಕ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ಎಂಬಸಿ ಗಲ್ಫ್ ಲಿಂಕ್ ಬಿಸ್ನೆಸ್ ಪಾರ್ಕ್ ಅಂತ. ಇದು ಬ್ಯಾಂಗ್ಳೂರಲ್ಲಿ ಒಂದು ಬಿಗ್ಗೆಸ್ಟ್ IT ಟೆಕ್ ಪಾರ್ಕ್ಗಳಲ್ಲಿ ಇದು ಒಂದು. ಇಲ್ಲಿ ತುಂಬ ಕಂಪ್ನಿಗಳಿದ್ದಾವೆ. ಇಷ್ಟೊಂದು ಕಂಪ್ನಿ, ಇಂಟರ್ನ್ಯಾಷನಲ್ ಕಂಪ್ನೀಸ್ಗಳಿದ್ದಾವೆ. ಇವಾಗ ಮೆಕ್ಕೆಫೆನೂ ಕೂಡ ಇಲ್ಲೇ ಬರುತ್ತೆ, PwC, ಇದೆಲ್ಲ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪ್ನಿಗಳು. ಮತ್ತು ಯಾಹೂ ಮತ್ತು ನೆಟ್ಆ್ಯಪ್ ಇಂಡಿಯಾ ಅಂತ ಇದೆ, JP Morgan, ಮತ್ತು ಓಲಾ ಕೂಡ ಇಲ್ಲೇ ಬರುತ್ತೆ. ಟಾರ್ಗೆಟ್ ಅಂತ ಇನ್ನೊಂದು ಕಂಪ್ನಿ ಇದೆ, ಯಾಹೂ ಕಂಪ್ನಿ, IBM ಮತ್ತು ಮೈಕ್ರೋಸಾಫ್ಟ್ ಕೂಡ ಒಂದು ಬ್ರ್ಯಾಂಚ್ ಇಲ್ಲೇ ಇದೆ. ಸೊ ಹೀಗೆ ಎಷ್ಟೊಂದು ಕಂಪ್ನಿಗಳು ಇದ್ರೊಳಗಡೆ ಇದ್ದಾವೆ. ಸೊ ಬನ್ನಿ EGL ಒಳಗಡೆ ಏನೇನಿದೆ ಅಂತ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಸೊ ಎಲ್ಲ ನೋಡಿಕೊಂಡು ಇವತ್ತು ಮನೆಗೆ ಹೋಗೋಣ. ಲಾಸ್ಟ್ ಡೇ ನಾನು ಕೂಡ ಯಾವುದು ಒಳಗಡೆ ಎಲ್ಲ ನೋಡಿರಲಿಲ್ಲ. ಸೊ ನಿಮ್ಮ ಜೊತೆ ನಾನು ಕೂಡ ಇವತ್ತು ನೋಡೋಣ ಅಂತ ನೋಡ್ತಾ ಇದ್ದೀನಿ.
ಒಂದು ಎಕ್ಸೈಟ್ಮೆಂಟು ಮತ್ತು ಕನ್ಫ್ಯೂಷನಲ್ಲಿ ನನ್ನ ಎಲ್ಲ ಮೆಮೊರೀಸ್ಗಳನ್ನ ಇಲ್ಲಿ ಬಿಟ್ಬಿಟ್ಟು ಇವತ್ತು ನಾನು ನೆಕ್ಸ್ಟ್ ಹೊಸ ಅಧ್ಯಾಯಕ್ಕೆ ಉತ್ಸಾಹದಿಂದ ಪ್ರಾರಂಭ, ನನ್ನ ಜೀವನದ ಹೊಸ ಅಧ್ಯಾಯನ ಉತ್ಸಾಹದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರ ಆರೈಕೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್, ಸಿಗೋಣ ಇನ್ ನೆಕ್ಸ್ಟ್ ಬ್ಲಾಗಲ್ಲಿ.